ಫೋಟೋ ಮಾಡು ಫೋಟೋ ತೆಗಿ ಹ್ಞೂ ಏರೋಪ್ಲೇನಲ್ಲಿ ಹೋಗು, ಏರೋಪ್ಲೇನಲ್ಲಿ ಹೋಗೋಣ, ಆಟೋದಲ್ಲಿ ಹೋಗ್ತು ಏರೋಪ್ಲೇನ್ ಬಾರೆ. ಹೋಗ್ಬೇಕು ಏನರಲ್ಲೋ ನಡ್ಕೊಂಡು ಹೋಗೋಣ. ದೂರ ನಡ್ಕೊಂಡು ಹೋಗ್ಬೇಕು. ಕಾಲೇನಾಗಿದೆ, ಬೆಳ್ಳೇನಾಗಿದೆ. ಹೌದಾ, ಫ್ಲೈ ಮಾಡ್ಕೊಂಡು ಹೋಗಿ ಹಾರ್ಕೊಂಡಿದ್ದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇದು 15 ಡೇಸ್ ಬ್ಯಾಕ್ ವಿಡಿಯೋ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಚಿಕ್ಕ ಮಗಂದು ಬರ್ತ್ಡೇ ವಿಡಿಯೋಸ್ ಆಗಿರುತ್ತೆ. ಅವನ ಬರ್ತ್ಡೇ ನಾವೇನು ಸೆಲೆಬ್ರೇಷನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಮನೆ ನಿಯರ್ ಇಸ್ಕಾನ್ ಟೆಂಪಲ್ ಇತ್ತು. ಆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಷ್ಟೇ ಸುಮಾರು ವರ್ಷನೇ ಆಗಿತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ, ಆ ಬರ್ತ್ಡೇ ಕೂಡ ದೇವಸ್ಥಾನ ಎಲ್ಲ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ. ಇನ್ನು ನಾವು ಎಲ್ಲೂ ಹೋಗಿರಲಿಲ್ಲ. ಸರಿ, ನಮಗೂ ಹೆಂಗೋ ಫ್ರೀ ಇತ್ತು ಸಂಡೇ. ಮನೆಯಿಂದ ಒಂದು 2 ಸ್ಟಾಪ್ ಅಷ್ಟೇ ಫ್ರೆಂಡ್ಸ್ ಇಸ್ಕಾನ್ ಟೆಂಪಲ್ಗೆ. ಬಸ್ ಸ್ಟಾಪ್ಗೆ ನಿಯರ್ ಇದೆ ಇಸ್ಕಾನ್ ಮುಂದೆನೇ ಬಸ್ ಸ್ಟಾಪ್ ಇರೋದ್ರಿಂದ ಹೋಗಿ ಹೊರೈನ್ ಮಾಲು ಎಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಬಸ್ಸಲ್ಲಿ. ಹೇಳ್ದಂಗೆ ತುಂಬಾ ಹತ್ತಿರ ಇದೆ ಇಸ್ಕಾನ್ ಟೆಂಪಲ್ ಮನೆಯಿಂದ. ಯಾವುದೇ ಥರ ಸೆಲೆಬ್ರೇಷನ್ನು ಮಾಡಿಲ್ಲ, ಯಾವ ಥರ ಇದು ಇಲ್ಲ. ಜಸ್ಟ್ ಮಕ್ಳಿಗೂ ಒಂದು ಸ್ವಲ್ಪ ಫ್ರೀ ಇರಲಿ, ಮನೆಯಲ್ಲೇ ಇರ್ತಾಯಿದ್ರು, ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವ್ರನ್ನ. ನಾನು ಅಷ್ಟೇ ಇವಾಗ ಸ್ವಲ್ಪ ಆಚೆ ಓಡಾಡ್ತಾಯಿದ್ದೀನಿ. ಫಸ್ಟಿಗೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಾಯಿದ್ದೆ. ಇವಾಗ ಸ್ವಲ್ಪ ಬೇರೆ ಕಡೆ ಬಂದಮೇಲೆ ಸ್ವಲ್ಪ ಓಡಾಟ ಎಲ್ಲ ಜಾಸ್ತಿ ಆಗಿದೆ. ಎಲ್ಲನೂ ಒಬ್ಬಳೇ ಮಾಡಬೇಕು. ಸೊ ಇದ್ದರೆ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಎಲ್ಲನೂ ಮಾಡ್ತಾಯಿದ್ವಿ. ಬಟ್ ಇಲ್ವಲ್ಲ, ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಮನೇಲೇ ಇದ್ದು ಬೇಜಾರಾಗುತ್ತೆ, ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಇಸ್ಕಾನ್ ಟೆಂಪಲ್ ಅಂತೂ. ನಾನು ಬಿಫೋರ್ ಮ್ಯಾರೇಜು ಇಸ್ಕಾನ್ ಟೆಂಪಲ್ಗೆ ಸಾಕಷ್ಟು ಸರಿ ಹೋಗಿದ್ದೀನಿ, ಲೆಕ್ಕ ಇಲ್ಲದಷ್ಟು ಹೋಗಿದ್ದೀನಿ. ಇಸ್ಕಾನ್ ಟೆಂಪಲ್ಗೆ ಯಾವಾಗಲೂ ಹೋಗ್ತಾಯಿದ್ದೆ. ಆ್ಯಂಡ್ ನಮ್ಮ ಮನೆಗೂ ಇಸ್ಕಾನ್ ಟೆಂಪಲ್ಗೂ ತುಂಬಾ ಹತ್ರ ಇತ್ತು, ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನಡ್ಕೊಂಡೆಲ್ಲ ಹೋಗ್ತಾಯಿದ್ದೆ. ಆವಾಗ ಹೋದಾಗ ಯಾವ ಥರ ಇತ್ತು ಇವತ್ತು ಕೂಡ ಅದೇ ಥರ ಇದೆ, ಒಂಚೂರು ಚೇಂಜ್ ಆಗಿಲ್ಲ. ಮತ್ತು ನಾನು ಓದಂಥ ಸ್ಕೂಲ್ಗೆ ಇಸ್ಕಾನ್ ಟೆಂಪಲಿಂದನೇ ಊಟ ಬರ್ತಾಯಿತ್ತು. ಅದನ್ನು ಇವತ್ತು ಕೂಡ ನೆನೆಸ್ಕೊತೀನಿ, ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಅವ್ರು ಮಾಡ್ತಿರೋ ಅಡುಗೆಗೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿರಲಿಲ್ಲ. ಬುಧವಾರ ಶನಿವಾರ ಬತ್ತು ಅಂದರೆ ಬೇರೆ ಇತ್ತು. ನಾರ್ಮಲ್ ಡೇಸಲ್ಲೆಲ್ಲ ಪಲ್ಯ, ಅನ್ನ, ಸಾಂಬಾರು, ಮೊಸರು ಪ್ರತಿಯೊಂದೂ ಇವರು ಇದು ಮಾಡ್ತಾಯಿದ್ರು. ಅಕ್ಷಯ್ ಪಾತ್ರೆ ಅಂತ ತುಂಬಾ ಇವರು ಊಟ ಅಂತೂ ತುಂಬ ಬಿಸಿ ಬಿಸಿ ಕೊಡೋರು. ಕರೆಕ್ಟಾಗಿ 1 ಗಂಟೆಗೆ ಬಿಸಿ ಬಿಸಿ ಊಟ, ಜಾಸ್ತಿ ತರಕಾರಿ ಹಾಕಿ ಇದು ಮಾಡೋರು. ಇವಾಗಲೂ ಅದನ್ನು ನೆನೆಸ್ಕೊಬೇಕು. ಬಟ್ ಇವತ್ತು ಬೇಕು ಅಂದರೆ ಅದು ಸಿಗಲ್ಲ. ಮತ್ತು ಇಸ್ಕಾನ್ ಟೆಂಪಲಲ್ಲಿ ಎವ್ರಿ ಡೇ ಅನ್ನದಾನ ಇರುತ್ತೆ.
ಅಂದರೆ 2 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಅದು. 11 ಗಂಟೆಯಿಂದ 2 ಗಂಟೆಗೇನೋ ಕ್ಲೋಸ್ ಇತ್ತು. ನಾನು ಬೋರ್ಡ್ ಟೈಮಿಂಗ್ಸ್ ನೋಡಿಲ್ಲ, ಸರಿಯಾಗಿ ನೆನಪಿಲ್ಲ. ಲಾಸ್ಟ್ 2 ಗಂಟೆಗೆ ಕ್ಲೋಸ್ ಅದು. ಇನ್ನು ನಾರ್ಮಲ್ ಪ್ರಸಾದ ಅಂತೂ ಸಿಗ್ತಾ ಇರುತ್ತೆ. ನಾವು ಹೋಗಿದ್ದ ದಿವಸನೂ ಅಷ್ಟೇ, ಪ್ರಸಾದ ಅಂತೂ ಸಿಕ್ಕಿತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಬನ್ನಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಷ್ಟು ಆಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಒಳಗಡೆ ಅಂತೂ ಕೃಷ್ಣ ರಾಧದು ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ. ಒಳಗಡೆ ಅಂತೂ ನಿಜ ಫ್ರೆಂಡ್ಸ್, ಅದು ನೋಡೋಕ್ಕೆ 2 ಕಣ್ಣು ಸಾಕಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಕೃಷ್ಣ ರಾಧಾ. ತುಂಬಾ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೇ 2 ಕಣ್ಣು ಸಾಗಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ತಾನೇ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಅಂತೂ. ಇದು ನಾನು ಬನ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಬಾ ಈ ಕಡೆನೇ. ಇರೋ ಚಿನ್ನಮ್ಮ, ಇರೋ. ಬ್ಯಾಗಲ್ಲಿ ಇಟ್ಕೊಂಬಾಗ ಚಪ್ಪಲಿ ಕೊಡ್ತಿಲ್ಲ, ಆಮೇಲೆ ಕೊಡು. ಬಾ. ಕೈ ಇಟ್ಕೊಂಡು ಹೆಚ್ಚಿದೆ. ಕೈ ತೊಳೆರಿ. ಹಿಂಗೆ ಹಾಕಿದನಿಲ್ಲ, ಸೋಪ್ ಹಾಕುನಲ್ಲ. ಮೆತ್ತಿದ್ದು ಪ್ಯಾಂಟ್ ಇಟ್ಕೊಂಡು
ಇರು ಹಾಂ ಕೈ ಎತ್ತ ಚಿನ್ನಮ್ಮ ನೆಕ್ಸ್ಟು ಅಲ್ಲಿ ಮುಂದೆಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಇಷ್ಟೇ, ಇದ್ರ ಮೇಲೆ ಫೋನ್ ಅಲೋ ಮಾಡೋದಿಲ್ಲ. ಕೃಷ್ಣನ ದರ್ಶನ ಎಲ್ಲ ಆದಮೇಲೆ ಬೇಕಾದ್ರೆ ಫೋನ್ ಅಲೋ ಇದೆ. ಒಳಗಡೆ ಏನು ಹೋಗ್ತೀವಿ ಅಲ್ಲಿ ಫೋನ್ ಅಲೋ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ಫ್ರೆಂಡ್ಸ್, ನೀವು ಒಂದು ಟೈಮನ್ನ ಹೋಗಿ, ತುಂಬಾ ಚೆನ್ನಾಗಿದೆ. ಇಸ್ಕಾನ್ ಟೆಂಪಲ್ ಅಂತ ಹೇಳ್ಬೋದು. ಮತ್ತು ನಾವು ಹೋಗಿದ್ದ ದಿವಸ ಸಬ್ಬಕ್ಕಿದು ಒಂದು ಸ್ವೀಟ್ ಥರ ಕೊಟ್ಟಿದ್ರು, ಚೆನ್ನಾಗಿತ್ತು. ತುಂಬಾ ಸ್ವೀಟ್ ಇರಲಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಎವ್ರಿ ಟೈಮ್ ಪ್ರಸಾದ ಅಂತೂ ಕೊಡ್ತಾನೇ ಇರ್ತಾರೆ. ಊಟ ಸಿಕ್ಕಿಲ್ಲ ಅಂದರೂ ಪ್ರಸಾದ ಅಂತೂ ಸಿಕ್ಕುತ್ತೆ. ಅದಾದಮೇಲೆ ನೆಕ್ಸ್ಟು ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದಮೇಲೆ ಎಲ್ಲ ಥರದ್ದು ಸ್ಟಾಲ್ ಥರ ಹಾಕಿರ್ತಾರೆ ಫ್ರೆಂಡ್ಸ್ ಶಾಪು. ನಿಮಗೆ ಬುಕ್ಸ್ ಬೇಕಾ, ಇಲ್ಲ ಮಕ್ಕಳಿಗೆ ಕಲರಿಂಗ್ ಬುಕ್ಸ್ ಆಗಿರ್ಬೋದು, ಕೃಷ್ಣಂದು ಸ್ಟೋರಿ ಬುಕ್ಸ್ ಆಗಿರ್ಬೋದು, ಮತ್ತು ಎಲ್ಲ ಆದಮೇಲೆ ಸ್ನ್ಯಾಕ್ಸ್, ಎಲ್ಲ ಥರದ್ದು ಸ್ನ್ಯಾಕ್ಸು ಸಹ ಸಿಗುತ್ತೆ. ಇನ್ನು ಇದರಲ್ಲಿ ಲಾಸ್ಟಲ್ಲಿ ಇದೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಇದೊಂದೇ ಫ್ರೆಂಡ್ಸ್. ಇದನ್ನು ವಿಡಿಯೋ ಮಾಡೋಕ್ಕೆ ಹೋಗಿ ವಿಡಿಯೋ ಇಲ್ಲ ಅಂತ ಇದು ಮಾಡಿದ್ರು. ನಾನು ಇದು ಲಾಸ್ಟ್ ಮಾಡಿದ್ದೀನಿ. ಇದು ವೆಂಕಟೇಶ್ವರ ಇದೆ ಮೂರ್ತಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಇದು ಮಾಡಿದರು. ಇದೇ ಲಾಸ್ಟು ಫ್ರೆಂಡ್ಸ್. ಆಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಈಗ ಏನು ನೋಡ್ತೀವಿ ಈ ಸ್ಟೆಪ್ಸ್ ಒಳಗಡೆ ಕೃಷ್ಣಂದು ವಿಗ್ರಹ ಇರೋದು, ರಾಧಾಕೃಷ್ಣಂದು. ಅದ್ರ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಅದೊಂದು ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸುಮಾರು ವರ್ಷದಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಈಗ ಒಂದು 8-9 ವರ್ಷ ಹೋಗಿರಲಿಲ್ಲ. ಅವತ್ತು ಹೋಗಿದ್ದಷ್ಟೇ. ಅವತ್ತು ನಾನು ಹೋಗಿದಾಗ ಹೆಂಗಿತ್ತು ದೇವಸ್ಥಾನ, ಇವತ್ತು ಕೂಡ ಅದೇ ಥರ ಇದೆ. ಚೂರು ಚೇಂಜಸ್ ಎಲ್ಲ ನಿಮಗೆ ಫ್ರೆಂಚ್ ಫ್ರೈಸ್, ಜಿಲೇಬಿ, ಗೋಬಿ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಫ್ರೆಶ್ ಆಗಿ ರೇಟ್ ಮತ್ತು ಪ್ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಜಾಸ್ತಿ ಅನಿಸುತ್ತೆ. ಒಳ್ಳೆ ಮಿನಿಮಮ್ ಒಂದು 60 ರೂಪಾಯಿ ಒಳಗಡೆ ಇರುತ್ತೆ. ಮಿನಿಮಮ್ ತೊಗೊಂಡು 60 ರೂಪಾಯಿ ಒಳಗಡೆ ಇರುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ಪಕೋಡೆ ಮಾಡಿ ಹೋಗ್ತೀವಿ. ಅದ್ರ ವೀಡಿಯೋ ನೆಕ್ಸ್ಟು ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಮ್ಮ ವಿಡಿಯೋ ಒಂದು ಸ್ವಲ್ಪ ನೋಡಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವಾಚ್ ಮಾಡ್ತಾ ಇದ್ದೀನಿ.
ಸಪೋರ್ಟ್ ಮಾಡಿ. ಮತ್ತು ಹೊಸ ವೀಡಿಯೋಗಳನ್ನ ವೀಡಿಯೋಸ್ ತುಂಬ ಇದೆ, ಬಟ್ ನಾನು ಅಪ್ಲೋಡ್ ಮಾಡಿದೆ. ಇದೇ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಹೊಸ